ನಮಸ್ಕಾರ. ಏಕಮುಖ ಯೂಟ್ಯೂಬ್ಗೆ ಸ್ವಾಗತ. ಬೆಂಗಳೂರು ಮೆಟ್ರೋ ದರ ಇಳಿಸುವ ಬಗ್ಗೆ ಮತ್ತು ಅದರ ಆದಾಯ ಹೆಚ್ಚಿಸಿ ಟಿಕೆಟ್ ದರ ಕಡಿಮೆ ಇರಿಸಲು ಏಕಮುಖ ಸೂತ್ರಗಳು. ಬೆಂಗಳೂರು ಮೆಟ್ರೋ ದರ ಇಳಿಸುವ ಬಗ್ಗೆ ಕೆಲವು ಆಲೋಚನೆಗಳು. ಬೆಂಗಳೂರು, ಫೆಬ್ರವರಿ 12. ನಮ್ಮ ಮೆಟ್ರೋ ದರ ಇಳಿಸುವ ಬಗ್ಗೆ ಹಲವಾರು ಚರ್ಚೆಗಳು ನಡೆಯುತ್ತಿವೆ. ದರ ಇಳಿಕೆಯು ಪ್ರಯಾಣಿಕರಿಗೆ ಅನುಕೂಲಕರವಾಗುವುದರ ಜೊತೆಗೆ ಮೆಟ್ರೋ ಬಳಕೆಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಈ ನಿಟ್ಟಿನಲ್ಲಿ ಕೆಲವು ಆಲೋಚನೆಗಳನ್ನು ಇಲ್ಲಿ ನೀಡಲಾಗಿದೆ. 1. ಸರ್ಕಾರಿ ಸಬ್ಸಿಡಿ. ಸರ್ಕಾರವು ಮೆಟ್ರೋ ನಿರ್ವಹಣಾ ವೆಚ್ಚದ ಒಂದು ಭಾಗವನ್ನು ಭರಿಸುವ ಮೂಲಕ ದರವನ್ನು ಇಳಿಸಬಹುದು. ಇದರಿಂದ ಪ್ರಯಾಣಿಕರ ಮೇಲಿನ ಆರ್ಥಿಕ ಹೊರೆ ಕಡಿಮೆಯಾಗುತ್ತದೆ. 2. ಪ್ರಯಾಣಿಕರ ಸಂಖ್ಯೆ ಹೆಚ್ಚಳ. ದರ ಇಳಿಕೆಯಿಂದಾಗಿ ಹೆಚ್ಚು ಜನರು ಮೆಟ್ರೋವನ್ನು ಬಳಸಲು ಪ್ರಾರಂಭಿಸಿದರೆ ಒಟ್ಟಾರೆ ಆದಾಯ ಹೆಚ್ಚಾಗಬಹುದು. ಇದರಿಂದ ದರವನ್ನು ಮತ್ತಷ್ಟು ಇಳಿಸಲು ಸಾಧ್ಯವಾಗುತ್ತದೆ. 3. ಸ್ಮಾರ್ಟ್ ಕಾರ್ಡ್ಗಳು ಮತ್ತು ರಿಯಾಯಿತಿಗಳು. ಸ್ಮಾರ್ಟ್ ಕಾರ್ಡ್ಗಳನ್ನು ಬಳಸುವ ಪ್ರಯಾಣಿಕರಿಗೆ ಮತ್ತು ನಿಯಮಿತವಾಗಿ ಪ್ರಯಾಣಿಸುವವರಿಗೆ ರಿಯಾಯಿತಿಗಳನ್ನು ನೀಡುವ ಮೂಲಕ ದರವನ್ನು ಕಡಿಮೆ ಮಾಡಬಹುದು. 4. ಆಫ್ ಪೀಕ್ ಸಮಯಗಳಲ್ಲಿ ದರ ಇಳಿಕೆ. ಕಡಿಮೆ ಪ್ರಯಾಣಿಕರು ಇರುವ ಸಮಯಗಳಲ್ಲಿ ದರವನ್ನು ಇಳಿಸುವುದರಿಂದ ಹೆಚ್ಚು ಜನರನ್ನು ಆಕರ್ಷಿಸಬಹುದು. 5. ಪರ್ಯಾಯ ಆದಾಯ ಮೂಲಗಳು. ಜಾಹೀರಾತುಗಳು ಮತ್ತು ಇತರ ವಾಣಿಜ್ಯ ಚಟುವಟಿಕೆಗಳ ಮೂಲಕ ಮೆಟ್ರೋಗೆ ಹೆಚ್ಚುವರಿ ಆದಾಯವನ್ನು ಗಳಿಸಬಹುದು. ಇದರಿಂದ ಪ್ರಯಾಣ ದರವನ್ನು ಕಡಿಮೆ ಮಾಡಲು ಸಾಧ್ಯವಾಗುತ್ತದೆ. 6. ತಂತ್ರಜ್ಞಾನ ಬಳಕೆ. ಟಿಕೆಟ್ ವಿತರಣೆ ಮತ್ತು ನಿರ್ವಹಣೆಯಲ್ಲಿ ತಂತ್ರಜ್ಞಾನವನ್ನು ಬಳಸುವುದರಿಂದ ವೆಚ್ಚವನ್ನು ಕಡಿಮೆ ಮಾಡಬಹುದು. ಈ ಉಳಿತಾಯವನ್ನು ದರ ಇಳಿಕೆಗೆ ಬಳಸಬಹುದು. 7. ಸಾರ್ವಜನಿಕ ಸಹಭಾಗಿತ್ವ. ಖಾಸಗಿ ಸಂಸ್ಥೆಗಳ ಸಹಯೋಗದೊಂದಿಗೆ ಮೆಟ್ರೋ ಸೇವೆಗಳನ್ನು ಒದಗಿಸುವುದರಿಂದ ವೆಚ್ಚವನ್ನು ಹಂಚಿಕೊಳ್ಳಬಹುದು ಮತ್ತು ದರವನ್ನು ಕಡಿಮೆ ಮಾಡಬಹುದು. 8. ದಕ್ಷ ನಿರ್ವಹಣೆ. ಮೆಟ್ರೋ ನಿರ್ವಹಣೆಯಲ್ಲಿ ದಕ್ಷತೆಯನ್ನು ಹೆಚ್ಚಿಸುವುದರಿಂದ ವೆಚ್ಚವನ್ನು ಕಡಿಮೆ ಮಾಡಬಹುದು. ಈ ಉಳಿತಾಯವನ್ನು ಪ್ರಯಾಣಿಕರಿಗೆ ವರ್ಗಾಯಿಸಬಹುದು. ಈ ಆಲೋಚನೆಗಳನ್ನು ಪರಿಗಣಿಸಿ ಸರ್ಕಾರ ಮತ್ತು ಮೆಟ್ರೋ ನಿಗಮವು ದರ ಇಳಿಕೆಯ ಬಗ್ಗೆ ಸೂಕ್ತ ನಿರ್ಧಾರ ತೆಗೆದುಕೊಳ್ಳಬಹುದು. ಇದರಿಂದ ಪ್ರಯಾಣಿಕರಿಗೆ ಅನುಕೂಲವಾಗುವುದರ ಜೊತೆಗೆ ಮೆಟ್ರೋ ಬಳಕೆಯೂ ಹೆಚ್ಚಾಗುತ್ತದೆ. ಈ ಕಂಟೆಂಟ್ ನಿಮಗೆ ಉಪಯುಕ್ತವಾಗಿದೆ ಎಂದು ಭಾವಿಸುತ್ತೇನೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ. ಧನ್ಯವಾದಗಳು.